ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ಬಂದ್ಬಿಟ್ಟು ಹಾಲಿ ಕಟ್ ಅಂತ ಈಗ ಟ್ರೆಂಡಿಂಗ್ ಆಗಿ ನಡೀತಾ ಇದೆ, ರೆಡಿಮೇಡ್ ಟಾಪ್ಗಳು. ಆ ಥರ ಕಟ್ಟಿಂಗಲ್ಲೇ ನಾನು ಸ್ಟಿಚಿಂಗ್ ಮಾಡೋಣ ಅಂತ ಆಲ್ರೆಡಿ ಒಂದು ಸ್ಟಿಚಿಂಗ್ ಬಂದಿದೆ. ಅದಕ್ಕೆ ಫಸ್ಟ್ಗೆ ನಮ್ಮ ಹುಡುಗಿಗೆ ಒಂದು ಹೊಲಿಯೋಣ. ನಾನು ಆಲ್ರೆಡಿ ಹೊಲಿಬೇಕಂತ ತುಂಬ ಆಸೆ ಐತೆ, ಏನಾದರೂ ಡಿಸೈನಾಗಿ ಹೊಲಿಬೇಕು ಅಂತ. ಇವಾಗ ಅದೇ ಟಾಪ್ನ ರೆಡಿ ಮಾಡೋಣ ಫಸ್ಟ್ಗೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಸೀರೆ ಪೀಸ್ ತೊಗೊಂಡಿದ್ದೀನಿ. ಒಂದು ಸೀರೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ನಾನು 1.25 ಅಂದರೆ 2.5 ಮೀಟ್ರ್ ತೊಗೊಂಡಿದ್ದೀನಿ. ಇದು 2.5 ಮೀಟ್ರು ಮೇನ್ ಪೀಸ್ ತೊಗೊಂಡಿದ್ದೀನಿ. ಸೀರೆಲ್ಲೇ ಉಳಿದಿರೋ ಪೀಸು ಇದು ಮೇಲ್ಗಡೆಗೆ ಅಟ್ಯಾಚ್ ಮಾಡ್ಕೊತೀನಿ. ಮೇಲ್ಗಡೆ ಬಾಡಿ ಪೀಸ್ಗೆ ಇದು ಅಟ್ಯಾಚ್ ಮಾಡ್ಕೊತೀನಿ. ಇದಕ್ಕೆ ಲೈನಿಂಗ್ 1/2 ಮೀಟ್ರ್ ತೊಗೊಂಡಿದ್ದೀನಿ. ಇದು ಲೈನಿಂಗ್ ಬಂದ್ಬಿಟ್ಟು 2 ಮೀಟ್ರ್ ತೊಗೊಂಡಿದ್ದೀನಿ. ಇದಕ್ಕೆ ಇದು ನಾವು ಫ್ರಿಲ್ ಕೊಡೋದ್ರಿಂದ ನಾನಿದು 1 ಕಾಲು ತೊಗೊಂಡಿದ್ದೀನಿ. ಹಿಂದೆ 1 ಕಾಲು ಮುಂದೆ 1 ಕಾಲು ಬಟ್ಟೆ ತೊಗೊಂಡಿದ್ದೀನಿ. ಸೀರೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಬಂದ್ಬಿಟ್ಟು 2 ಮೀಟ್ರ್, ಹಿಂದೆ 1 ಮೀಟ್ರ್ ಮುಂದೆ 1 ಮೀಟ್ರ್ ಆ ಥರ ತೊಗೊಂಡಿದ್ದೀನಿ. ಇವಾಗ ಇದು ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಮೇಲ್ಗಡೆ ಪೀಸ್ ಕಟ್ ಮಾಡ್ಕೊಂಬಿಡೋಣ, ಆಮೇಲೆ ಕೆಳಗಡೆ ಪೀಸ್ ಕಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಫಸ್ಟ್ಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಲೈನಿಂಗ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಆ ಕಡೆ ಇದೆ, ಕ್ಲೋಸ್ ನಮ್ಮ ಕಡೆ ಇದೆ. ಇವಾಗ ಇದನ್ನು ಮಾಮೂಲಿ ನಾವು ಡ್ರೆಸ್ಗೆಲ್ಲ ಕಟ್ ಮಾಡ್ತೀವಲ್ಲ ಹಾಗೇನೆ ಮಾಡೋದು. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಬಿಟ್ಟು ನಾನು ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ತೀನಿ, ಇದು ಯಾವ ಸೈಜ್ದು ಅಂತ. ಇದು ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 36 ಇದೆ. 36ನ 4 ಭಾಗ ಮಾಡಿಕೊಂಡ್ರೆ ನಮಗೆ ಇದು 9 ಇಂಚ್ ಬರುತ್ತೆ. 9 ಇಂಚ್ ತೊಗೋಬೇಕು ಎದೆ ಸುತ್ತಳತೆ. ಇದು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 32 ಇದೆ. 32ನ 4 ಭಾಗ ಮಾಡಿದ್ರೆ ನಮಗೆ 7.5 ಬರುತ್ತೆ. 8 ಬರುತ್ತೆ. 8 ಬರುತ್ತೆ. ಇಷ್ಟು ಇದು ಎದೆ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆ. ಉದ್ದ ಬಂದ್ಬಿಟ್ಟು ಇದು ನಮಗೆ ಫುಲ್ಲು ಲೆಂತ್ ಉದ್ದ ಬಂದ್ಬಿಟ್ಟು ಟೋಟಲು 50 ಬರುತ್ತೆ. ಟೋಟಲ್ ಉದ್ದ ನಮಗೆ ಟಾಪ್ ಉದ್ದ ಫುಲ್ಲು ಮೇಲ್ಗಡೆ ಬಾಡಿದು ಕೆಳಗಡೆ ಲೆಹಂಗದು ಲಂಗದು ಎಲ್ಲ ಸೇರಿಸಿ ನಮಗೆ 50 ಬರುತ್ತೆ. ಟೋಟಲ್ಲು 50 ಬರುತ್ತೆ. 50ರಲ್ಲಿ ನಾನು ಕೆಳಗಡೆಗಿದು 14 ಇಂಚ್ ತೊಗೋತೀನಿ. ಮೇಲ್ಗಡೆ ಬಾಡಿಗೆ 14 ಇಂಚ್ ತೊಗೋತೀನಿ. 14 ಇಂಚ್ ತೊಗೊಂಡ್ರೆ ನಮ್ಗೆ ಇದರಲ್ಲಿ ಉಳಿಯೋದಿನ್ನು 36 ಇಂಚು. 36 ಇಂಚು ನಮಗೆ ಲಂಗಕ್ಕೆ ತೊಗೋಬೇಕಾಗುತ್ತೆ. ನಾವು ಲಂಗಕ್ಕೆ ಮೇಲ್ಗಡೆಗೆ 14 ಇಂಚ್ ತೊಗೊಂಡ್ರೆ ಕೆಳಗಡೆಗೆ 36 ಇಂಚು ಉದ್ದ ತೊಗೋಬೇಕು ನಾವು. ರೆಡಿ ಎಕ್ಸ್ಟ್ರಾ ಅದಕ್ಕೆ ನಾವು ಸ್ಟಿಚ್ ಮಾಡೋದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕೈತೆ. 1 ಇಂಚು 2 ಇಂಚು ಸೇರಿಸ್ಕೋಬೇಕು. ಇದಕ್ಕೆ 1 ಇಂಚು ಲೈನಿಂಗು ಸ್ವಲ್ಪ ಇದಕ್ಕಿಂತ ಕಮ್ಮಿ ಇರಬೇಕಾಗಿರೋದ್ರೆ ಲೈನಿಂಗ್ 2 ಇಂಚ್ ಕಮ್ಮಿನೇ ತೊಗೋಬೇಕು. 34 ಇಂಚ್ ತೊಗೋಬೇಕು ಲೈನಿಂಗ್ ಬಟ್ಟೆ. ಮೇಲ್ಗಡೆ ಮೇನ್ ಪೀಸ್ ಬಂದ್ಬಿಟ್ಟು 36 ಅಂದರೆ 38 ತೊಗೋಬೇಕು. 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಆ ಥರ ಮಾಡ್ಕೋಬೇಕು. ಇವಾಗ ಇದು ಫಸ್ಟ್ಗೆ ನಾನು ಇದು 14 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಂದ್ಬಿಟ್ಟು ಕೆಳಗಡೆ ನಾನು 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಬಿಟ್ಟು ನೋಡಿ 14 ಇಂಚು ಇಲ್ಲಿ 1/2 ಇಂಚು ಮಾಮೂಲಿ ನಾವು ಟಾಪ್ಗೆ ಬ್ಲೌಸ್ಗೆಲ್ಲ ಕಟಿಂಗ್ ಮಾಡ್ತೀವಲ್ಲ ಹಾಗೆಯೇ 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಬಿಡ್ಬೇಕು. ಈ ರೀತಿ ಬಿಟ್ಟು ಇವಾಗ 14 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 14 ಇಂಚಿಗೆ ಇಲ್ಲಿ ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಬಿಡಬೇಕು. ಇಲ್ಲೂ ಅಷ್ಟೇ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಈ ರೀತಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೊಂಟ ಸುತ್ತಳತೆ ಬಂದ್ಬಿಟ್ಟು ನಮ್ಗೆ 8 ಬರುತ್ತಲ್ವ. ಒಟ್ಟು ಟೋಟಲ್ 32 ಇದೆ. 32ನ 4 ಭಾಗ ಮಾಡಿದ್ರೆ ಈ ರೀತಿ 32 ತೊಗೋಬೇಕು. ಇದನ್ನು ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದು 2ನೇ ಭಾಗ, ಇದನ್ನ 4 ಭಾಗ ಆಯಿತು. ಇಲ್ಲಿಗೆ ತೊಗೊಂಡ್ರೆ 8 ಬರುತ್ತೆ. 8ಗೆ ಇಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಿ. ಇದಕ್ಕೇನು ನಾವು ಮಾಮೂಲಿ ಟಾಪ್ಗೆಲ್ಲ ಇಡ್ತೀವಲ್ಲ ಹಾಗೆ ಡಾಟ್ ಪಾಯಿಂಟ್ ಏನು ಬೇಕಾಗಿಲ್ಲ. ನಾವು ಇದು ಕ್ರಾಸಾಗಿ ಅದು ಡಿಸೈನ್ ಆಲಿ ಕಟ್ ಬರೋದ್ರಿಂದ ಇದಕ್ಕೇನು ನಾವು ಇದು ಡಾಟ್ ಏನು ಬೇಕಾಗಿಲ್ಲ. ಬೇಕು ಅಂದರೆ ಹಿಂದೆ ಇಟ್ಕೋಬೋದು, ಇಲ್ಲ ಅಂದರೆ ಡಾಟ್ ಏನು ಹಿಡಿಯೋಂಗಿಲ್ಲ. ನಾನು ಡಾಟ್ ಏನು ಹಿಡಿತಾ ಇಲ್ಲ. ಮಾಮೂಲಿ 8 ಇಂಚ್ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನನಗೆ ಶೋಲ್ಡರು ಮತ್ತು ನೆಕ್ ಪಟ್ಟಿಗೆ ಬಂದ್ಬಿಟ್ಟು ಇದು ಚಿಕ್ಕ ಬ್ಲೌಸ್ ಆಗಿರೋದು ನಾನು 6 ಇಂಚ್ ಇಟ್ಕೊತಾ ಇದ್ದೀನಿ. 6 ಇಂಚಿಗೆ ಮತ್ತು ಈ ಕಡೆಯೂ ಅಷ್ಟೇ ಆರ್ಮಲ್ ರೌಂಡ್ ಬಂದ್ಬಿಟ್ಟು ಅದನ್ನು 6 ಇಂಚ್ ಇಟ್ಕೊತಾ ಇದ್ದೀನಿ. ಇದನ್ನು 6 ಇಂಚು ಮತ್ತು ಇಲ್ಲಿಂದ ಇಲ್ಲಿಗೂ 6 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬಂದ್ಬಿಟ್ಟು ನನಗೆ ನೆಕ್ ಯಾವಾಗಲೂ ಸ್ವಲ್ಪ ಇದಾಗಿರ್ಬೇಕಲ್ಲ, ಜಾರ್ಕೊಳ್ಳೋ ಥರ ಆಗಬಾರ್ದು ಅಂದ್ಬಿಟ್ಟು ನಾನು ಈ ಕಡೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇನ್ನು ಉಳಿದಿದ್ದು ನೆಕ್ಕು, ಇದು ಶೋಲ್ಡರು ಇಲ್ಲಿಂದ ಇಲ್ಲಿಗೆ. ಮುಂದೆ ನಾನು ವಿ ನೆಕ್ ಇಡೋದ್ರಿಂದ ಟೋಟಲು ಸೇರಿಸಿ ನಾನು 7 ಡೀಪ್ ಆಗುತ್ತೆ. 6.5 ಇಟ್ಕೊತೀನಿ. 6.5 ಇಟ್ಕೊತೀನಿ. 7 ನಿಮಗೆ ಡೀಪ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಾನಿಲ್ಲಿ 6.5 ಇಡ್ತಾ ಇದ್ದೀನಿ. 6.5 ಸಾಕು. ಜಾಸ್ತಿ ಡೀಪ್ ಆದರೆ ಚೆನ್ನಾಗಿರಲ್ಲ. ಇಲ್ಲ ವಿ ನೆಕ್ ಆಗಿರೋದ್ರಿಂದ ಇರಲಿ ಅನ್ನೋರಾದರೆ
ನೀವು 7 ಇಂಚ್ 7 8ವರೆಗೂ ಇಟ್ಕೋಬೋದು. ವಿ ನೆಕ್ ಇರೋದ್ರಿಂದ ಡೀಪ್ ಮೇಲಷ್ಟು ಡೀಪ್ ಬರಲ್ಲ, ಹಾಗಾಗಿ ಬೇಕು ಅಂದರೆ ನೀವು ಇಟ್ಕೋಬೋದು. ಇದು 2ವರೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ವಿ ನೆಕ್ಕು ಅಂದರೆ ನೀವು ಈ ಥರ ಸ್ಟ್ರೇಟಾಗಿ ವಿ ನೆಕ್ಕು ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಇದು ಸ್ಟ್ರೇಟ್ ಆಯಿತು ಬೇಡ ಸ್ವಲ್ಪ ಈ ಥರ ಕರುವಾಗಿ ಬರೋ ಥರನೂ ಮಾಡ್ಕೋಬೋದು. ನಾನು ಈ ಥರ ಸೇಮ್ ವಿ ನೆಕ್ ಇಡಲ್ಲ, ಸ್ವಲ್ಪ ಕರೋ ಥರ ಬರೋ ಥರ ಇರ್ತೀನಿ, ಸ್ವಲ್ಪ ಕ್ರಾಸಾಗಿ ಬರೋ ಥರ. ಇಲ್ಲಿ ಬಂದ್ಬಿಟ್ಟು ಮಧ್ಯಕ್ಕೆ ಮಾರ್ಕ್ ಮಾಡ್ಕೋತೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ತೊಗೋತೀನಿ. ಕ್ರಾಸು ಸ್ಕೇಲ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು, ಇಲ್ಲ ಅಂದರೆ ಈ ರೀತಿನೂ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಸ್ಕೇಲ್ ಇದ್ದರೆ ಆ ಥರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳೋದು. ಇದು ವಿ ನೆಕ್ ಬಂತು. ಇವಾಗ ಇಲ್ಲಿಗೆ ಬಂದ್ಬಿಟ್ಟು ನಮಗೆ ಎದೆ ಸುತ್ತಳತೆ ಬಂದ್ಬಿಟ್ಟು 36 ಇದೆ. 36 ಇದೆ. ಅದನ್ನು 4 ಭಾಗ ಮಾಡಿದೆ ನೋಡಿ. 36 ಈ ರೀತಿ ತೊಗೋಬೇಕು. 36ನ ಇದನ್ನು ಈ ರೀತಿ 4 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡಿ ಫಸ್ಟ್ ಟೇಪ್ನ. ನೀವು ಕ್ಯಾಲ್ಕುಲೇಟರ್ ಇದ್ದರೆ ಅದರಲ್ಲೇ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಲ್ಲ ಅಂದರೆ ಈ ರೀತಿ ಟೇಪಲ್ಲೂ ಮಾಡ್ಕೋಬೋದು. ನನಗೆ ಈ ಟೇಪಲ್ಲೇ ಈ ರೀತಿ ಮಾಡಿನೇ ಅಭ್ಯಾಸ. ಇವಾಗ 9 ಇಂಚ್ ಬರುತ್ತಲ್ಲ, ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 9 ಇಲ್ಲಿ ಮಾಮೂಲಿ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಇಲ್ಲಿ ಬಂದು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇಲ್ಲಿ ಮಾಮೂಲಿ 1 ಇಂಚಿಗೆ ಈ ರೀತಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಇದಿಷ್ಟಾಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು ನಾವು ಇದು ಕಟ್ ಮಾಡಬೇಕಲ್ಲ, ಆಲಿ ಕಟ್ಟು ಇಲ್ಲಿಂದ ಇಲ್ಲಿಗೆ 4ವರೆಗೆ ನಾವು ಸ್ಟಿಚಿಂಗು ಸೇರಿಸಿ, ಇಲ್ಲಿ ಸ್ಟಿಚಿಂಗ್ ಅರ್ಧ ಇಂಚು ಬಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ 5 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. 5 ಇಂಚಿಗೆ ನೋಡಿ, 5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇವಾಗ ಇಲ್ಲೇನು 2 ಇಂಚು ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಈಗೇನೋ ಕಟ್ ಮಾಡ್ಬೋದು, ಆದರೆ ಹೀಗೆ ಕಟ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ನಾವೇನಪ್ಪ ಮಾಡಬೇಕಂದ್ರೆ ಸ್ವಲ್ಪ ಈ ಕಡೆಯಿಂದ ಒಂಚೂರು ಕ್ರಾಸಾಗಿ, ಅಷ್ಟು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಒಂದು ಅರ್ಧ ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ಅದನ್ನ ನೋಡಿ ಒಂದು ಅರ್ಧ ಇಂಚಿಗೆ. ಅವಾಗ ಏನಾಗುತ್ತೆ ಒಂಥರ ಶೇಪ್ ಬರುತ್ತೆ. ಇಲ್ಲಿ ನಮಗೆ ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಶೇಪ್ ಬರುತ್ತೆ, ನೀಟಾಗಿ ಶೇಪ್ ಬರುತ್ತೆ. ಇದು ಇಷ್ಟು ಕಟ್ಟಿಂಗು. ಇವಾಗ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಕೆಳಗಡೆದೇನು ಜಾಸ್ತಿ ಏನಿರಲ್ಲ, ಇದು ಮೇಲ್ಗಡೆ ಪೀಸೇ ಮೇನ್ ನಮಗೆ ಬೇಕಾಗಿರೋದು. ಕೆಳಗಡೆ ಮಾಮೂಲಿ ಕಟಿಂಗ್ ಬರುತ್ತೆ ಅಷ್ಟೇನೇದು. ಅದಕ್ಕೆ ಡೀಪ್ ಎಷ್ಟು ಬೇಕು, ಹಿಂದೆದಕ್ಕೆ ಬೇಕು ಅಂದರೆ ನಾನು ಹಿಂದೆ ಡೀಪ್ ಬಂದ್ಬಿಟ್ಟು 7 ಇಕ್ತೀನಿ. ಹಿಂದೆ ಡೀಪು 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಯಿತು. ಮಾಮೂಲಿ ಇದೇ ಶೇಪ್ ಬರುತ್ತೆ. ಇದನ್ನೇ ಶೇಪ್ ತೆಗಿಬೇಕಾಗಿರೋದ್ರಿಂದ ಮಾಮೂಲಿ ತಗೊಂಡು ಇದನ್ನ ಶೇಪ್ ತಗೋಬೇಕು ಅಷ್ಟೇನೇ. ಇದು ಇವಾಗ ಇದು ಕಟ್ ಮಾಡ್ಕೊತೀನಿ. ಫಸ್ಟ್ಗೆ ಸುತ್ತ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಮಾಡಿಕೊಂಡು ಒಂದು ಮಾರ್ಕ್ ಹಾಕೊಂಡ್ಬಿಡಿ, ಯಾಕಂದರೆ ಆ ಕಡೆ ಈ ಕಡೆ ಇದಾಗಬಾರ್ದು ಅಂತ. ಇವಾಗ ಇದನ್ನು ಈ ಕಡೆಯಿಂದ ಕಟ್ ಮಾಡಿಕೊಂಡು ಇಷ್ಟೇನಿದೆ. ಈಗ ಮ್ಯಾಚ್ ಹಾಕೊಂಡ್ಬಿಡಿ, ಯಾಕಂದ್ರೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಕರ್ ಮ್ಯಾಚ್. ಆಮೇಲೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಇಲ್ಲಿ ಯಾವಾಗಲೂ ನಾವಿಲ್ಲಿ ಫ್ರಾಕು, ಅಂಬ್ರೆಲ್ಲ, ಇದು ಗೌನ್ಸು, ಫ್ರಾಕ್ಸು ಎಲ್ಲ ಹೊಲ್ದಾಗ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಹಿಂಗೆ ಎಳ್ಕೊಂಡಂಗೆ ಆಗುತ್ತೆ. ಯಾವಾಗಲೂ ನಾವು ಹಿಂಗೆ ಸ್ಟ್ರೇಟಾಗಿ ಸ್ಟಿಚ್ ಮಾಡಿದಾಗ, ನಾನು ಸ್ಟಾರ್ಟಿಂಗ್ ಹೊಲಿಬೇಕಾದ್ರೆ ನನಗೆ ಅದು ಅಷ್ಟು ಗೊತ್ತಿರಲಿಲ್ಲ. ಹೊಲಿಬೇಕಾದ್ರೆ ಹಿಂಗೆ ಜಾರ್ಕೊಂಡ್ಬಿಡುತ್ತೆ ನಾವು ಹಿಂಗೆ ಸ್ಟಿಚ್ ಮಾಡ್ಕೊಂಡ್ರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಸ್ವಲ್ಪ ನಾವು ಮೇಲೆ 1 ಇಂಚು ಮೇಲ್ಗಡೆ ತೊಗೋಬೇಕು. 1 ಇಂಚ್ ಮೇಲ್ಗಡೆ ತೊಗೊಂಡ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಹಿಂಗೆ ಜಾರ್ಕೊಳ್ಳೋದನ್ನ ಇದು ಎಳೆದು ಇಟ್ಕೊಂಡಾಗ ಮೇಲ್ಗಡೆ ಇಲ್ಲಿ ಸೊಂಟದ ಹತ್ರ ನೀಟಾಗಿ ಕುತ್ಕೊಳುತ್ತೆ. ನಾನು ಬೇರೆ ಕಟ್ಟಿಂಗಲ್ಲಿ ಮಾಡಿದಾಗಲೂ ಹೇಳಿದ್ದೀನಿ, ಇದು ನೀಟಾಗಿ ಕುತ್ಕೋಬೇಕು ಅಂದರೆ ಇಲ್ಲಿ ನಾವು ಯಾವಾಗ್ಲೂ ಅಂಬ್ರೆಲಾ ಕಟ್ಟಿಂಗು, ಈ ಥರ ಗೌನ್ಸು ಸ್ಟಿಚ್ ಮಾಡಿದಾಗ ಇದೊಂದು ಗಮನದಲ್ಲಿ ಇಟ್ಟಿರಬೇಕು. ಫ್ರಾಕ್ಸು ಎಲ್ಲ ಸ್ಟಿಚ್ ಮಾಡಿದಾಗ ಇವಾಗ ಇದನ್ನು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈಗ ಮಾರ್ಕ್ ಮಾಡ್ಕೊಂಡು ಮಧ್ಯೆ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ಈ ರೀತಿ ಕ್ರಾಸಾಗಿ ತೆಗಿಬೇಕು ನೋಡಿ. ನಮಗೆ ಈ ರೀತಿ ಬರಬೇಕು. ಇವಾಗ ಇಲ್ಲಿಂದ ಹಿಂಗೆ ಕ್ರಾಸಾಗಿ ತೆಗೆದ್ರೆ ಇದು ರೆಡಿ ಆಗುತ್ತೆ. ಫಸ್ಟ್ ಇದು ಈ ಕಟ್ಟಿಂಗ್ದು ಕಟ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಇದು ಕಟ್ ಮಾಡೋಣ. ಯಾಕಂದರೆ ಇದು ಹಿಂಗೆ ತೆಗೆದುಬಿಟ್ರೆ ಇಲ್ಲಿ ಮತ್ತೆ ನಮ್ಗೆ ಕಟ್ ಮಾಡ್ಕೊಳಕ್ಕೆ ಹಿಂಸೆ ಆಗುತ್ತೆ. ಇದು ಯಾಕಪ್ಪ ಅಂದರೆ ಇದು ಕೆಳಗಡೆ ಪೀಸ್ ಕಟ್ ಮಾಡ್ಕೊಳಕ್ಕೆ ಇದು ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಈ ರೀತಿ ತೆಗೆದುಬಿಟ್ಟು ಇವಾಗ ನಾವು ಇದೇನಿದೆ ನಾವೇನು ಮಾರ್ಕ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ.
ಇಲ್ಲಿಂದ ಈ ರೀತಿ ತೆಗೆಯೋದು. ಇದು ಮುಂದೆದು ಇದನ್ನು ಈ ಕಡೆ ತೆಗೆದು ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಇದ್ರಲ್ಲಿ ಬೇಕಾದರೆ ನೀವು ಸ್ಕ್ವಯರು ರೌಂಡು ಏನು ಬೇಕಾದರೂ ಇಟ್ಕೋಬೋದು, ನಿಮ್ಗೆ ಯಾವ ಥರ ಬೇಕು ಆ ಥರ. ನಾನು ರೌಂಡೇ ಇಡ್ತಾ ಇದ್ದೀನಿ. ಇದು ಬ್ಯಾಕ್ ರೆಡಿ ಆಯಿತು. ಈ ಫ್ರಂಟ್ ಬಂದ್ಬಿಟ್ಟು ಇಲ್ಲಿ ಶೇಪ್ ತೆಗಿಬೇಕು ಸ್ವಲ್ಪ. ಹೀಗೆ ಇವಾಗಿದು ರೆಡಿ ಆಯಿತು. ಇವಾಗ ಇದನ್ನ ನಾವು ಇದು ಪೀಸ್ ಬಂದ್ಬಿಟ್ಟು ಇದು ಮೇಲ್ಗಡೆ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಜೈಂಟ್ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಜೈಂಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ. ಇದು ಸಪ್ರೇಟಾಗಿ ಇಟ್ಬಿಡ್ತೀನಿ. ಇವಾಗ ಇದು ಬಂದ್ಬಿಟ್ಟು ಲೈನಿಂಗ್ ತಗೋತೀನಿ. ಫಸ್ಟಿಗೆ ನಾವು ಇದು ಹಿಂದೆ ಪೀಸ್ ಏನು ಮಾಡೋಂಗಿಲ್ಲ, ಮುಂದೆ ಪೀಸ್ ಮಾತ್ರ ನಾವು ಅದು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ಮಾಮೂಲಿ ಹಿಂದೆ ಪೀಸ್ ಏನಿರುತ್ತೆ ಸೇಮ್ ಆಗೇ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ ಬರಲ್ಲ. ನೋಡಿ ಫೋಲ್ಡ್ ಮಾಡಿ ಇಟ್ಕೋತೀನಿ. ಇದು 1 ಮೀಟ್ರ್ ಇದೆ. ಇದರ ಲೆಂತ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದೆ. ಫಸ್ಟ್ಗೆ ನಾನು ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇದು ಹಿಂದೆ ಪೀಸ್ನ ಆಮೇಲೆ ಅದೇನಿಲ್ಲ, ಅದೇನು ಕಟ್ಟಿಂಗ್ ಮಾಡೋಂಗಿಲ್ಲ, ಇದು ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಇದು ಇಟ್ಕೊಂಡು ಇದು ನಾವು ಇದು ಕಟ್ ಮಾಡಿದ್ದೀವಲ್ಲ ಇದನ್ನ ಈಗ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಂಡಿದ್ದೀವಲ್ಲ ಹೀಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಕಡೆನೂ ಕಾಣಿಸ್ತಾನೆ ಇಲ್ಲ ನೋಡಿ, ಹೀಗಿರುತ್ತಲ್ಲ ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಈ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸ್ ಇದು ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಎಷ್ಟು ಕಟ್ ಮಾಡಿದ್ದೀವಲ್ಲ ಅಷ್ಟಕ್ಕೆ ಇದು ಮಾರ್ಕ್ ಮಾಡಿಕೊಂಡು ಮತ್ತು ಈ ಕಡೆ ಇದನ್ನ ಈಗ ಇಟ್ಕೊಂಡು ಇಲ್ಲಿನೂ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಸ್ಕೇಲಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಳ್ಳೋದಿಲ್ಲಿ ಇಷ್ಟೇ. ಇದು ಈಗ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನಾವು 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಟ್ಟಿದ್ದೀವಲ್ಲ ಅದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 2 ಇಂಚ್ ಸ್ಟಿಚಿಂಗಿಗೆ ಬಿಟ್ಟಿರ್ತೀವಲ್ಲ ಇದು ಬಿಟ್ಟು ಇವಾಗ ಇಲ್ಲಿಂದ ನಾವು ಇದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಏನಿದೆ ಇಲ್ಲಿಂದ ಮಾರ್ಕ್ ಮಾಡಿದ್ವಲ್ಲ ಜಾಯಿಂಟಿಂಗು ಇಲ್ಲಿಂದ ತಗೊಬಂದು ಇಲ್ಲಿಗೆ ಇಷ್ಟೇ ಇದಿಷ್ಟು ಮಾಡಿ ಜಾಯಿಂಟ್ ಮಾಡ್ಕೋಬೇಕು. ಇದು ಕಟ್ಟಿಂಗ್ ಈ ಥರ ಮಾಡ್ಕೋಬೇಕು. ಒಂದು ಇಷ್ಟೇ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ಬಂದ್ಬಿಟ್ಟು ನಮಗೆ ಉದ್ದ ನೋಡ್ಕೋಬೇಕು. ಎಷ್ಟು ಉದ್ದ ಇದೆ, ನಮಗೆ ಎಷ್ಟು ಉದ್ದ ಬೇಕು ಅಂತ. ನಾವು ಆಲ್ರೆಡಿ ಟೋಟಲ್ಲು 50 ಇಂಚ್ ಬೇಕು. 50 ಇಂಚಲ್ಲಿ 14 ಇಂಚು ಮೇಲ್ಗಡೆ ತೊಗೊಂಡಿದ್ದೀವಿ. ನಮಗೆ ಕೆಳಗಡೆಗೆ 36 ಇಂಚ್ ಬೇಕು. ಇಲ್ಲಿಂದ ತೊಗೋಬೇಕು ನಾವು, ಇಲ್ಲಿಂದ ತೊಗೋಬಾರ್ದು. ಇಲ್ಲಿಂದ 36 ಇಂಚ್ ಬೇಕು ನೋಡಿ. ಇದು ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ 36 ಬೇಕಾಗಿಲ್ಲ ನಮಗೆ. ಒಂದು 36 ಅಂದರೆ ಒಂದು 2 ಇಂಚ್ ಕಮ್ಮಿ, 34 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕಿದು. ಇಷ್ಟೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇ ಇದು. ಇದಾದ್ಮೇಲೆ ಮತ್ತೆ ಈಗ ಇನ್ನೊಂದು ಪೀಸ್ ಇದೆಯಲ್ಲ, ಇವಾಗ ಇದನ್ನ ಇಲ್ಲಿಂದ ತಗೋಬಾರ್ದು. ಇಲ್ಲೇನು ಇಲ್ಲಿ ಮಾರ್ಕ್ ಮಾಡಿದೀವಲ್ಲ ಇಲ್ಲಿಂದ ಇಷ್ಟು ಲೆಂತ್ ತಗೋಬೇಕು ಅಷ್ಟೇ. ಹಿಂದೆ ಪೀಸ್ ಈ ಡಿಸೈನ್ ಏನು ಬರಲ್ವಲ್ಲ ಹಿಂದೆಗೆ, ಹಂಗಾಗಿ ಇಲ್ಲಿಂದ ತಗೊಂಡ್ರೆ ಸಾಕು ನಮಗೆ. ಇವಾಗ ಇದನ್ನು ಅಷ್ಟೇ ತಗೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಇದನ್ನು ಫ್ರಿಲ್ ಇಡಬೇಕಾಗುತ್ತೆ. ಆದರೆ ಇದು 1 ಮೀಟ್ರ್ ಇದೆ, ಅದು 1.25 ಮೀಟ್ರ್ ಇದೆ. ನೋಡಿಕೊಂಡು ಇಟ್ಕೋಬೇಕು ಫ್ರಿಲ್ಲ ಚಿಕ್ಕ ಚಿಕ್ಕದಾಗಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಮಾಡಿಕೊಂಡು
ಪಾಲಿಸ್ಟರ್ ಮತ್ತೆ ಆ ಕಡೆ ಈ ಕಡೆ ಎಳ್ಕೊಳುತ್ತೆ, ನೋಡ್ಕೊಂಡು ಇದು ಮಾಡ್ಕೋಬೇಕಷ್ಟೇ. ಏನು ಆಯ್ತು. ಇವಾಗ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡೋದು. ಏನು ಕಟಿಂಗ್ ಮಾಡಿದ್ದೀವಲ್ಲ ಇಲ್ಲಿಗೆ ಸೇಮ್ ಇದನ್ನು ಅದೇ ರೀತಿ ಅಷ್ಟೇ. ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಮೇನ್ ಪೀಸ್ ಹೆಂಗೆ ಕಟ್ ಮಾಡ್ಕೊಳ್ಳೋದು ನೋಡೋಣ. ಇವಾಗ ಫಸ್ಟ್ಗೆ ಈ ಪೀಸ್ ತೆಗೆದುಬಿಡ್ತೀನಿ. ಇವಾಗ ಈ ಪೀಸ್ ಇಟ್ಕೋತೀನಿ. ಇದು ಅಷ್ಟೇ ಸೇಮ್ ನಾವು ಅದು ಹೇಗೆ ಕಟ್ ಮಾಡಿದ್ದೀವೋ ಹಾಗೇನೆ ಇಟ್ಕೋಬೇಕು. ಒಂದು ಪೀಸ್ ಏನು ಅವಶ್ಯಕತೆ ಇಲ್ಲ, ಮಾಮೂಲಿ ಕೆಳಗಡೆ ಹಿಂದೆ ಪೀಸ್ಗೆ ಹಾಗೆ ಇಟ್ಕೋಬೋದು. ಈ ಮುಂದೆ ಪೀಸ್ಗೆ ಮಾತ್ರ ಉಲ್ಟಾ ಸೀದಾ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಟ್ಕೊಂಡು ಈ ಕಡೆಯಿಂದ ಈಗ 2 ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಇದರಿಂದ ಮಾರ್ಕ್ ಮಾಡಿಕೊಂಡು ಮಾಮೂಲಿ ಇದೇಗಿದೆ ಹೀಗೇನೆ ಇಟ್ಕೋಬೇಕು. ಯಾಕಂದರೆ ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಂಡಿರೋದ್ರಿಂದ ಆ ಥರ ಮಾಡ್ಕೋಬೇಕು ಅಷ್ಟೇ, ಏನಿಲ್ಲ. ಮಾಮೂಲಿ ಇದು ಸ್ಟಿಚಿಂಗ್ ಮಾಡಿದಾಗ ಇದು ಫ್ರಿಲ್ ಇಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಫ್ರಿಲ್ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಅದು ಸ್ಟಿಚಿಂಗಲ್ಲಿ ನಾನು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಇದು ಬಂದ್ಬಿಟ್ಟು ಇಟ್ಕೊಂಡು ಪೀಸ್ನ ತೊಗೊಂಡಿಲ್ಲ, ಎಕ್ಸ್ಟ್ರಾ ಜೈಂಟಿಂಗ್ ಎಲ್ಲ ಬೇಡ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಪೀಸ್ ಇತ್ತಲ್ಲ ಅದರ ಇದು ಬ್ಲೌಸ್ ಪೀಸ್ ಅದರಲ್ಲಿರೋದು ನಾನು ಇದನ್ನೇ ತಗೋತಾ ಇದ್ದೀನಿ. ಇದು ಸ್ಲೀವ್ಸ್ಗಾಗುತ್ತೆ. ಇದು ಮಾಮೂಲಿ ಇದು ಫ್ರಂಟು ಬ್ಯಾಕಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಜೈಂಟ್ ಎಲ್ಲ ಬೇಡ ಅಂದ್ಬಿಟ್ಟು ನಾನು ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಪೀಸ್ ಸ್ಟಿಚ್ ಮಾಡ್ದಂಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹೋಗೋ ಕಡೆ ಪಿಂಕಿ ಶೇಪ್ಗೆ ಕಟ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಫ್ರಂಟ್ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಹ್ಯಾಂಡ್ಸ್ ಕಟ್ ಮಾಡ್ಕೋಬೇಕು. ಹ್ಯಾಂಡ್ಸಿಗೆ ಬಂದ್ಬಿಟ್ಟು ಉದ್ದ ಸ್ಲೀವ್ ಇಡೋಣ ಅಂದ್ಕೊಂಡಿದ್ದೀನಿ. ಇಟ್ಕೊಂಡು ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು 19 ಇದೆ, ಟೋಟಲ್ 20 ಇದೆ. ಅದು ಉದ್ದ ಇರೋದೇ ಅಷ್ಟು, ಇನ್ನೂ ಸ್ವಲ್ಪ ಉದ್ದ ಬೇಕಾಗಿದೆ, ಅದು ಸಾಕಾಗ್ತಾ ಇಲ್ಲ. 19 ಇಕ್ಕಿದ್ದೀನಿ. ಇದು ಬಂದ್ಬಿಟ್ಟು ಆರ್ಮಲ್ ರೌಂಡ್ ಬಂದ್ಬಿಟ್ಟು 7 ಇಂಚ್ ಇದೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಕೆಳಗಡೆ 4.25 ಇದೆ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಟಿದ್ದೀನಿ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಇದು ಬೇಕು ಅಂದರೆ ಲೇಸ್ ಕೊಡ್ಬೋದು, ನಾನು ನೋಡೋಣ. ಇದು ಸ್ಟಿಚಿಂಗ್ ಆದಮೇಲೆ ಲೇಸ್ ಬೇಕು ಅಂದರೆ ಕೊಡ್ತೀನಿ, ಇಲ್ಲ ಅಂದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನು ಲೇಸ್ ಕೊಡಬೇಕು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಲೇಸ್ ಕೊಡ್ತೀನಿ, ಇಲ್ಲ ಅಂದರೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಮಾಡೋದು ಮಾಡ್ಕೊಂಡು ಎಕ್ಸ್ಟ್ರಾ ಪೀಸ್ನ ಕಡೆ ಇತ್ತು. ಹೀಗೆ ಮಾಮೂಲಿ ಶೇಪ್ ತಗೋಬೇಕು. 2 ಪೀಸ್ ತೊಗೊಂಡು ಶೇಪ್ ತೆಗಿಬೇಕು. ಇದೇ ಲೈನಿಂಗ್ ಕೊಡಲ್ಲ ಇದಕ್ಕೆ. ಇಷ್ಟು ರೆಡಿ ಆಯಿತು. ಈಗ ಇದು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ.